ಒಂದು ವೇಳೆ ನಮಸ್ಕಾರ. ಇವತ್ತು ನಾವು ನೆಲಮಂಗಲದ ನ್ಯಾಯಾಲಯದ ಮುಂದೆ ಇದ್ದೀವಿ. ಇದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ ಇಡೀ ರಾಜ್ಯಕ್ಕೆ. ಇವತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಆಗಿದ್ದಂಥ ಲಿಂಗೇಗೌಡರು ಇವತ್ತಿಗೆ ಅವರು ಒಂದು ಅಕಾಲ ಮೃತ್ಯುವಿಗೆ ಮರಣ ಹೊಂದಿ 1 ವರ್ಷ ಆಗಿದೆ. ಅವರ ನೆನಪಿನಲ್ಲಿ ಇವತ್ತು ಸ್ಮರಣೆಯನ್ನು ನಾವು ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅದರ ಮೊದಲ ಭಾಗವಾಗಿ ಶಿಗ್ಗಾವಿನಲ್ಲಿ ಸವಣೂರಲ್ಲಿ ಇವತ್ತು ನಮ್ಮ ರಾಜ್ಯ ಸಮಿತಿ ವತಿಯಿಂದ ಅವರ ನೆನಪಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಅವ್ರು ಸ್ಮರಿಸಿಕೊಳ್ಳುವಂಥದ್ದು. ಹಾಗೆ ಇವತ್ತು ಸಂಜೆ ಬೆಂಗಳೂರಿನ ರಾಜ್ಯ ಕಚೇರಿನಲ್ಲಿ ಅವರ ನೆನಪಿನ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಅವರ ಹುಟ್ಟೂರಾಗಿರುವಂಥ ಮದ್ದೂರು ಗ್ರಾಮದಲ್ಲಿ ಅವ್ರ ಕುಟುಂಬದವರ ಜೊತೆಯಲ್ಲಿ ಅವರ ನೆನಪು ಮಾಡಿಕೊಳ್ಳುವಂಥ ವರ್ಷದ ತಿಥಿಯನ್ನು ಇವತ್ತು ನಡೀತಾ ಇದೆ. ಹಾಗಾಗಿ ನಮ್ಮೆಲ್ಲರ ಶಕ್ತಿಗೆ ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣರಾಗಿ ಒಂದು ರೀತಿಯಲ್ಲಿ ಅಕಾಲಿಕ ಮೃತ್ಯುವಿಗೆ ಆಗೋದ್ರ ಮೂಲಕ ಪಕ್ಷವನ್ನು ಆಗಿರೋದು ಒಂದು ದುರಂತ. ಆದರೆ ಜೊತೆಯಲ್ಲಿ ಅವರ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆಲ್ಲ ಪ್ರೇರಣೆಯಾಗಿ ಈ ಪಕ್ಷ ಬೆಳೆಯೋದಕ್ಕೆ ಅವರ ಕಾಣಿಕೆಯನ್ನು ಈ ಸಂದರ್ಭ ನಾವು ನೆನಪು ಮಾಡಿಕೊಡ್ತೀವಿ. ಈಗ ಇವತ್ತಿನ ವಿಷಯಕ್ಕೆ ಬರೋದಾದರೆ, ಹಿಂಗೆಲ್ಲ 4-5 ದಿವಸದಿಂದ ಗೊತ್ತಾಗಿದೆ, ನಾವು ಹಲವಾರು ಭ್ರಷ್ಟಾಚಾರದ ಲಂಚದ ಅಭಿಯಾನಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಹಲವಾರು ಇಲಾಖೆಗಳು ಹಲವಾರು ಅಕ್ರಮಗಳು ನಡೆಯುವಂಥದ್ದನ್ನು ನಾವು ಸಾರ್ವಜನಿಕರ ಮುಂದೆ ಇಡ್ತಾನೆ ಬಂದಿದ್ದೀವಿ. ಅದೇ ರೀತಿಯಾಗಿ ಯಾವೆಲ್ಲ ಸರ್ಕಾರಿ ವಾಹನಗಳನ್ನು ತಮ್ಮ ಸ್ವಂತಕ್ಕೆ ಬೇರೆ ಬೇರೆ ಉದ್ದೇಶಗಳಿಗೆ ನಿಯಮಗಳಿಗೆ ವಿರುದ್ಧವಾಗಿ ಅಧಿಕಾರ ಇಲ್ಲದೇ ಇರೋದು ಕೂಡ ಯಾರಿಗೆ ಆ ವಾಹನ ಅಧಿಕೃತವಾಗಿ ಅಲರ್ಟ್ ಆಗಿರುತ್ತೆ ಅವ್ರ ಜೊತೆ ಬೇರೆಲ್ಲ ಉಪಯೋಗಿಸೋದು, ಇದನ್ನೆಲ್ಲವನ್ನು ರಾಜ್ಯಾದ್ಯಂತ ನಾವು ಮಾಡ್ತಾನೆ ಬಂದಿದ್ದೀವಿ. ಆದರೆ ಮೊನ್ನೆ ಒಂದು ಕಾರ್ಯಕ್ರಮ ಇದರಲ್ಲಿ ಒಂದು ಡಾಬಸ್ಪೇಟೆ ಇದರಲ್ಲಿ ನಮ್ಮ ಕಾರ್ಯಕರ್ತರು 5 ಜನ ಕಾರ್ಯಕರ್ತರು ಒಂದು ಸರ್ಕಾರಿ ವಾಹನವನ್ನು ತಡೆದು ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಅವರು ಬೆಳಗಾವಿ ಹೋಗ್ತಿದ್ರು ಅಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ವಾಹನ ಅಲರ್ಟ್ ಆಗಿದ್ದು ಬೇರೆ ಒಬ್ಬರಿಗೆ, ಆದರೆ ಇವರು ಬೇರೆಯವರು ಹೋಗ್ತಾ ಇದ್ರು. ಆದರೂ ಸರ್ಕಾರಿ ಉದ್ದೇಶಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅದನ್ನು ನಮ್ಮ ಕಾರ್ಯಕರ್ತರು ಆಯಿತು ನೀವು ಹೋಗಿ ನಾವು ಸಂಬಂಧಪಟ್ಟವರಿಗೆ ನಾವು ದೂರು ಕೊಡ್ತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಒಂದು 10 ನಿಮಿಷ ಅದು ಹಾಗೆ ಬಂದಿದೆ. ಒಂದು ರೀತಿಯಲ್ಲಿ ಇದಾಗಿರೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀವಿ. ಅವರು ಒಂದಷ್ಟು ಇದಾಗಿದ್ದಾರೆ, ಆದರೆ ಅದನ್ನು ನಾವು ಮುಂದುವರಿಸಿರಲಿಲ್ಲ ಅದನ್ನು. ಆದರೆ ಅದೇನೋ ಗೊತ್ತಿಲ್ಲ, ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸ್ನವರು ಅದನ್ನು ಒಂದು ರೀತಿಯಲ್ಲಿ ಗಂಭೀರವಾಗಿ ನೀವೇ ಪ್ರಶ್ನೆ ಮಾಡೋಕ್ಕೆ ಕೇರತ್ನವರು ಅನ್ನೋ ರೀತಿಯಲ್ಲಿ ಅದನ್ನು ಮಾಡಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ನಮ್ಮ ಕಾರ್ಯಕರ್ತರನ್ನು ಇದರಲ್ಲಿ ಇವರೇನು ಹಬ್ಬಕ್ಕೆ ಜಾತ್ರೆಗೆ ಹೋಗಿದ್ರು 5 ಜನ ಕಾರ್ಯಕರ್ತರು ಅವರು ಹೋದಂಥ ಸಂದರ್ಭದಲ್ಲಿ ಅವರು ಶ್ರೀರಾಮ್ಪುರ ಅಂದರೆ ಶಿಕ್ಷಣ ಬರುವಂಥ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟಿಗೆ ಅವ್ರನ್ನ 5 ಜನ ಅಲ್ಲೂ ಜಾತ್ರೆ ಹೋಗಿದ್ದು. ಆ ಸಂದರ್ಭದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು, ಯಾವುದೇ ನೋಟಿಸ್ ಕೊಡದಲ್ಲೇ ಅದನ್ನು ಇಡೀ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಅಲ್ಲಿರೋ ಗ್ರಾಮಸ್ಥರೆಲ್ಲ ಸಪೋರ್ಟ್ ಮಾಡಿ ಯಾರನ್ನ ದೂರನ್ನು ಕೂಡ ಅವರು ಪೊಲೀಸರು ಹುಡುಕ್ತಾ ಇದ್ರು. ಆದರೆ ಅವರು ಇವತ್ತು ನಮಗೆ ಯಾವುದೇ ನೋಟಿಸ್ ಕೂಡ ಕೊಟ್ಟಿರಲಿಲ್ಲ, ಆದರೂ ಕೂಡ ಹುಡುಕ್ತಾ ಇದ್ದಾರೆ ಅನ್ನೋದು ಗೊತ್ತಾದಾಗ ನಿನ್ನೆ ಸಂಜೆ 4:15 ಸುಮಾರಿಗೆ ನೆಲಮಂಗಲ ಠಾಣೆಗೆ ಸ್ವತಃ ಹೋಗಿ ಒಂದು KRSದ ಕಾರ್ಯಕರ್ತರು ಅವರು ಇದಾಗ್ತಾರೆ. ನ್ಯಾಯಾಲಯದಲ್ಲಿ ಪ್ರೆಸೆಂಟ್ ಮಾಡಿದಾಗ ನಮ್ಮ ವಕೀಲರು ಅದಕ್ಕೆ ಬೇಲ್ ಕೊಡಿ ಅಂತ ವಾದ ಮಾಡ್ತಿರೋದು, ಹಲವಾರು ಮಧ್ಯರಾತ್ರಿ ಕೂಡ ನಮಗೆ ಬೇಲ್ ಕೊಟ್ಟಿರುವಂಥ ಉದಾಹರಣೆ ನೋಡಿದ್ದೀರ ನೀವೆಲ್ಲವನ್ನು. ಅದರಲ್ಲಿ ಅಂಥ ಒಂದು ಪ್ರಕರಣಕ್ಕೆ ಸಮಾನ ಅಥವಾ ಅದಕ್ಕಿಂತ ನಾನು ನ್ಯಾಯಾಲಯದಲ್ಲಿ ಅಕ್ರಮ ಬಂಧನ ಅಂತ ಅಂದರೆ ಯಾವುದೇ ನೋಟಿಸ್ ಕೊಡದಲ್ಲೇ ಬಂಧನ ಮಾಡಿದಾಗ ಅವ್ರನ್ನ ಬಿಡಬೇಕು ಅನ್ನೋದನ್ನು ನ್ಯಾಯಾಧೀಶರಿಗೆ ಒಂದು ರೀತಿಯ ಅವ್ರದ್ದು ಹಲವಾರು ವಾದಗಳನ್ನು ನಾನು ನೋಡಿದ್ದೀನಿ, ಬೇರೆ ಲಾಯರ್ ನೋಡಿದ್ದೀನಿ. ಆದರೆ ಇವತ್ತು ಒಂದು ರೀತಿಯಲ್ಲಿ ಗಂಭೀರವಾದಂಥ ಒಂದು ಪ್ರಕಾರವಾದ ಇದು ಇಡೀ ನ್ಯಾಯಾಲಯ ಒಂದು ರೀತಿ ಬೇರೆ ಅಡ್ವೊಕೇಟ್ಗಳು ಸಮೇತ ಎಲ್ಲ ಒಂಥರ ಚೆನ್ನಾಗಿ ಸೈಲೆಂಟಾಗಿ ಎಲ್ಲವನ್ನು ಕೇಳ್ತಾ ಇತ್ತು. ಎಲ್ಲವನ್ನು ದಾಖಲಾತಿಯನ್ನು ಉಲ್ಲೇಖಗಳು ಮಾಡೋದ್ರ ಮೂಲಕ ನ್ಯಾಯಾಧೀಶರನ್ನ ಅದನ್ನೆಲ್ಲ ಕನ್ವಿನ್ಸ್ ಮಾಡಿ ಇವ್ರನ್ನ ಬಿಡುಗಡೆ ಮಾಡೋದಕ್ಕೆ ಸಹಕಾರಿಯಾಗಿದ್ದಾರೆ. ಹಾಗಾಗಿ ಈ ಕುರಿತಾಗಿ ಈ ವಾದ ಬಗ್ಗೆ ನ್ಯಾಯಾಲಯದ ಪ್ರಕ್ರಿಯೆ ಬಗ್ಗೆ ಶಿವಮೂರ್ತಿಯವರು ಒಂದಷ್ಟು ಮಾತಾಡಬೇಕಂತ ಕೇಳ್ಬೋದು. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಏನು ಪ್ರಕರಣ ಸಂಖ್ಯೆ 214/25 ಡಾಬಸ್ಪೇಟೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ನೆಲಮಂಗಲ ರೂರಲ್ PSಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದರಲ್ಲಿ 5 ಜನ ಅಕ್ಯೂಸ್ ಇರ್ತಾರೆ. ಅದರಲ್ಲಿ ಇವತ್ತು 1 and 2 ಬೈಲ್ ಆಗಿರುತ್ತೆ. 3 ರಿಂದ 5 ಅಕ್ಯೂಸ್ ನಂಬರ್ 3 to 5 ಏನಿದ್ದಾರೆ ವಾಲಂಟ್ರಿಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಪೊಲೀಸರು ಅವ್ರದ್ದೇನು ಪ್ರೊಸೀಜರ್ ಇದೆ ಪ್ರೊಸೀಜರ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರ್ತಾರೆ. ಸೊ ನಾವು ಏನಿದೆ ಕಾನೂನು ರೀತಿಯಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಬೇಲ್ ಮಾಡಿಕೊಡ್ಲಿಕ್ಕೆ ಏನೇನು ಅನುಕೂಲಗಳು ಆಗಬೇಕೆಲ್ಲ ಮಾಡಿಕೊಟ್ಟಿದ್ದೀವಿ. ಬೇಲ್ ಆಗಿದೆ. ಸೊ ಪ್ರಕರಣ ಇನ್ನೂ ತನಿಖೆ ಹಂತದಲ್ಲಿರೋದ್ರಿಂದ ನಾವು ಪ್ರಕರಣದ ಬಗ್ಗೆ ಯಾವುದೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋ ಹಾಗಿಲ್ಲ. ಸೊ ಎಲ್ಲರಿಗೂ ಬೇಲ್ ಆಗಿದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಶುಭ ಕೋರ್ತೀನಿ. ಅವ್ರ ಬೇಲ್ ಕಂಡೀಷನ್ಸ್ ಎಲ್ಲ ನೀಟಾಗಿ ಫಾಲೋ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಕೋರ್ಟ್ ಆರ್ಡರ್ನ ವೈಲೇಟ್ ಮಾಡ್ದಿರಾ ಫಾಲೋ ಮಾಡಬೇಕು ಅಂತೇಳಿ ನಾನು ಅವ್ರಿಗೆ ಹೇಳ್ತೀನಿ ಆದೇಶದ ಪ್ರಕಾರ.
ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ತಿಪ್ಪೇಶು. ಸರ್ಕಾರಿ ವಾಹನ ಪ್ರಶ್ನೆ ಮಾಡಿದ್ದಕ್ಕೆ ನಾವು ಎಲ್ಲ ವಿವರ ಹೇಳಿದೆ ನನಗೆ ಸರ್ ಇದು ಎಲ್ಲರಿಗೂ ನಮ್ಮ ಕಾರ್ಯಕರ್ತರು ಅರುಣ್ ಅವರು ಮತ್ತು ನಮ್ಮ ದಾಸರಳ್ಳಿ ಅವರು, ವಿಶ್ವನಾಥ್ ಅವರು ಎಲ್ಲ ನಮ್ಮ ಕಾರ್ಯಕರ್ತರು ಬಂದು ನಮಗೆ ಬಾಬು ಅವರು ಇವೆಲ್ಲ ಸಹಕರಿಸೋಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಶಿವಮೂರ್ತಿ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಮಂಜುನಾಥ್ ಸರ್ಗೆ ರಾತ್ರಿ ಆಗಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೇ ಸಂದರ್ಭದಲ್ಲಿ ನಾವು ಈ ಒಂದು ನೆಲಮಂಗಲದಲ್ಲಿ ನ್ಯಾಯಾಲಯದಲ್ಲಿ ಈಗ ನಾವು 2-3ನೇ ಪ್ರಕರಣದಲ್ಲಿ ನಾವು ಇಲ್ಲಿ ಜಾಮೀನುಗಳನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ನಮ್ಮ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಸ್ವಾಮಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೆ ನೆಲಮಂಗಲ ಜಿಲ್ಲಾ ಏನು ಗ್ರಾಮಾಂತರದಲ್ಲಿ ಅದರ ಉಸ್ತುವಾರಿ ಆಗಿದ್ದಾರೆ ಅವರು, ಹಾಗೆ ನಮ್ಮ ಹಿಂದಿನ ಅಧ್ಯಕ್ಷರು ನೆಲಮಂಗಲದ ಅಧ್ಯಕ್ಷರಾಗಿದ್ದ ಅರುಣ್ ಈಗ ಜಿಲ್ಲಾ ಸಮಿತಿಯಲ್ಲಿದ್ದಾರೆ, ಹಾಗೆ ತಾಲೂಕು ಅಧ್ಯಕ್ಷರಾಗಿರುವಂಥ ಹನುಮಂತರಾಜು ಅವರು, ಹಾಗೆ ನಮ್ಮ ವಿಶ್ವನಾಥ್ ಅವರು ನಮ್ಮ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಇವರೆಲ್ಲರೂ ಇನ್ನೂ ತಂಡ ಬೇರೆ ಇದ್ದಾರೆ, ತುಂಬ ನೆಲಮಂಗಲದವ್ರ ಕಾರ್ಯಕರ್ತರು ಬೇರೆ ಎಲ್ಲ ಇದ್ದಾರೆ. ಇವರೆಲ್ಲರಿಗೂ ಈ ಸಹಕರಿಸಿದಂಥ ನಿನ್ನೆಯಿಂದ ಇದು ಮಾಡಿದಂಥ ಹಾಗೂ ಮೊದಲನೇ ಇಬ್ಬರನ್ನ ಅರೆಸ್ಟ್ ಮಾಡಿದಾಗಲೂ ಕೂಡ ಸಹಕರಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ.